ನಮಸ್ಕಾರ. ನನ್ನ ಹೆಸರು ಎಸ್ ರಮಣಪ್ಪ, NK ಭಾರತ್ ನ್ಯೂಸ್ 24x7 ಕೋಲಾರ ಜಿಲ್ಲೆ. ಈ ದಿನ ನಾನು ಈ ಕೋಲಾರ ಜಿಲ್ಲೆಯಲ್ಲಿ ಉತ್ತರ ವಿಶ್ವವಿದ್ಯಾನಿಲಯದಿಂದ ನಡೀತಾ ಇರುವಂತಹ ಒಂದು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಬಂದು ಡಾಕ್ಟರ್ ನಿರಂಜನ್, ಇಲ್ಲಿ ಡೈರೆಕ್ಟರ್ ಬಂದು ಡಾಕ್ಟರ್ ಕುಮುದ ಅಂತ. ಆಮೇಲೆ ಇಲ್ಲಿ ಕೋಆರ್ಡಿನೇಟರ್ ಆಗಿ ಒಬ್ಬರನ್ನ ಮೈಸೂರು ಕಡೆಯಿಂದ ತಂದು ಹಾಕ್ಕೊಂಡಿರುವಂಥವರು ಡಾಕ್ಟರ್ ವಹೀಲಾ ಅಂತ ಹೇಳ್ಬಿಟ್ಟು, ಈ 3 ಜನ ಸೇರಿಕೊಂಡು ಇಲ್ಲಿ ಮಕ್ಕಳಿಗೆ ಮಾಡಿರುವಂತಹ ಅನ್ಯಾಯ ಅವಾಂತರ ಏನು ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಚಾನಲ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಇಲ್ಲಿ 2018ರಲ್ಲಿ ಬಹಳ ವಿಶೇಷವಾದಂಥ ಒಂದು ವಿಭಾಗವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಒಂದೇ ಕಡೆ ಮಾಡೋದಿಲ್ಲ. 2018ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಕರ್ನಾಟಕದಲ್ಲಿ ಪತ್ರಿಕೋದ್ಯಮಿಗೆ ವಿಶೇಷವಾದಂಥ ಆದ್ಯತೆ ಕೊಟ್ಟು ಅಲ್ಲಲ್ಲಿ ಪತ್ರಿಕೋದ್ಯಮಿ ವಿಭಾಗದಲ್ಲೂ ಕೂಡ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೋಲಾರ್ನಲ್ಲೂ ಕೂಡ ವಿಶ್ವವಿದ್ಯಾನಿಲಯದಲ್ಲಿ ಈ ಕೋರ್ಸನ್ನು ಪ್ರಾರಂಭ ಮಾಡ್ತಾರೆ 2018ರಲ್ಲಿ. 2018ರಿಂದ ಇದುವರೆಗೂ ಮಕ್ಕಳ ಅಡ್ಮಿಷನ್ ಆಗ್ತಾ ಇದ್ದಾರೆ, ಪರೀಕ್ಷೆಗಳು ಬರೀತಾ ಇದ್ದಾರೆ, ನಡೀತಾ ಇದೆ. ಆದರೆ ಈ ಒಂದು ಪತ್ರಿಕೋದ್ಯಮಿ ವಿಭಾಗದ ಕೋಲಾರಿನಲ್ಲಿ ಇಲ್ಲಿರುವಂತಹ ಡಾಕ್ಟರ್ ನಿರಂಜನ್ ಮತ್ತು ಇನ್ನಿತರರು ಇಲ್ಲಿರುವಂಥ ಲೆಕ್ಚರರ್ಸ್ ಮಧ್ಯೆ ಒಂದು ಕಾರಿಲೇಷನ್ ಇಲ್ಲ, ಆಂತರಿಕವಾದ ಜಗಳಗಳಿದೆ. ಈ ಒಂದು ಯಾರೋ ಒಬ್ಬರು ಇಬ್ಬರು ಆಂತರಿಕವಾಗಿ ಜಗಳಗಳು ಇಟ್ಟುಕೊಂಡು ಇದನ್ನು ಮೇಯ್ನ್ ಆಗಿಟ್ಟುಕೊಂಡು ಆ ಲೆಕ್ಚರರ್ನ ಅಲ್ಲಿಂದ ತೆಗಿಬೇಕು ಅನ್ನುವಂಥ ಒಂದು ಹುನ್ನಾರವನ್ನು ವೈಸ್ ಚಾನ್ಸಲರ್ ಅವರು ಅಂದರೆ ಡಾಕ್ಟರ್ ನಿರಂಜನ್ ಅವರು ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಅವ್ರ ಜೊತೆಗೆ ಸಹಕಾರವಾಗಿ ಡಾಕ್ಟರ್ ವಹೀಲಾರವ್ರನ್ನ ಇದೇ ಒಂದು ವಿಚಾರಕ್ಕೆ ಬೇರೆ ಕಡೆಯಿಂದ ತಂದು ಇಲ್ಲಿ ಕೋಆರ್ಡಿನೇಟರ್ ಆಗಿ ಮಾಡ್ಕೊಂಡಿದ್ದಾರೆ. ಈಗ ಅದಕ್ಕೆ ಡೈರೆಕ್ಟರ್ ಕೂಡ ಸಪೋರ್ಟು ಕೊಡ್ತಾ ಇದ್ದಾರೆ ಅನಿಸುತ್ತೆ. ಹೇಗೆ ಇದಕ್ಕೆ ಒಂದು ಸಾಕ್ಷಿ ಆಧಾರಗಳಂದರೆ ನೋಡಿ, 2018ರಿಂದ ನಡ್ಕೊಂಡು ಬಂದಿರುವಂಥ ಈ ಕೋರ್ಸ್ಗೆ ಈ ವರ್ಷ ಕೂಡ ಸದರಿ ಕೋರ್ಸಲ್ಲಿ ಅಂದರೆ ಪತ್ರಿಕೋದ್ಯಮ ವಿಭಾಗದಲ್ಲಿ 15 ಜನ ಮಕ್ಕಳು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಸೆಮ್ ಎಕ್ಸಾಮ್ ನಡಿಬೇಕಾಗಿದೆ ಅವ್ರಿಗೆ. ಆದರೆ ಇವರು ಅಲ್ಲಿರುವಂಥ ಲೆಕ್ಚರರ್ಸು ಮತ್ತು ಕೋಆರ್ಡಿನೇಟರ್ಸು ಮತ್ತು ಈ ಒಂದು VC ಡೈರೆಕ್ಟರ್ ಇವುಗಳ ಮಧ್ಯೆ ಇರುವಂತಹ ಪ್ರಾಬ್ಲಮ್ಸಿಂದ ಮಕ್ಕಳಿಗೆ ಅವರು ಅಟೆಂಡ್ ಆಗಿದ್ದರೂ ಸಹ ಅವ್ರಿಗೆ ಅಟೆಂಡೆನ್ಸ್ ಕೊಡದೆ, ಆಲ್ ಟಿಕೆಟ್ ಕೊಡದೆ ಪರೀಕ್ಷೆಗೆ ಕುಣಿಸ್ತಾ ಇಲ್ಲ. ನಿನ್ನೆ ಒಂದು ಎಕ್ಸಾಮ್ ನಡಿಬೇಕಾಗಿತ್ತು, ನಿನ್ನೆ ಸೋಮವಾರ ಇದೆ, ನಿನ್ನೆ ಒಂದು ಎಕ್ಸಾಮ್ ನಡಿಬೇಕಾಗಿತ್ತು, ಆಲ್ ಟಿಕೆಟ್ ಕೊಟ್ಟಿಲ್ಲ. ಮಕ್ಕಳ ಅಲ್ಲೋಗಿ ಕಾದ್ಕೊಂಡಿದ್ದು 2 ಪೊಲೀಸ್ ಜೀಪ್ಗಳನ್ನು ಕರೆಸ್ಕೊಂಡು ಈ ಮಕ್ಕಳನ್ನಲ್ಲಿಂದ ಓಡಿಸಿದ್ದಾರೆ. ಅಂದರೆ ಈ ಮಕ್ಕಳು ಅಡ್ಮಿಷನ್ನೇ ಆಗಿಲ್ವಾ? ಅಡ್ಮಿಷನ್ ಆಗಿದ ಮೇಲೆ ಈ ಮಕ್ಕಳ ಮೇಲೆ ಚೆಲ್ಲಾಟ ಯಾಕೆ? ಇವರು ಜಗಳ ಮಾಡಿಕೊಂಡು ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಅವಲೋಕಿಸಿದಾಗ ಅಲ್ಲಿ ಕೋರ್ಸನ್ನೇ ಕ್ಯಾನ್ಸಲ್ ಮಾಡಬೇಕು, ಇಲ್ಲಾಂದರೆ ಅವ್ರಿಗೆ ವಿರೋಧವಾಗಿರುವಂಥ ಲೆಕ್ಚರರ್ಸ್ ಅಲ್ಲಿ ಇರೋದಕ್ಕೆ ಅವಕಾಶ ಇದೆ. ಅವ್ರನ್ನ ತೆಗಿಬೇಕು ಅಂದರೆ ಇವ್ರ ಕೈಲಾಗೋದಿಲ್ಲ. ಕೋರ್ಸನ್ನೇ ಮುಚ್ಚಿಬಿಟ್ರೆ ಇವ್ರನ್ನ ತೆಗಿಬೋದು ಅನ್ನುವಂಥ ಒಂದು ಹುನ್ನಾರವನ್ನು ಈ ಒಂದು ನಾನು ಹೇಳಿದಂತೆ ಈ ಹಿಂದೆ ಹೇಳಿದಂಥ ಹೆಸರುಗಳವರು ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಅರೆ, ಇವ್ರು ಏನಾದರೂ ಇಟ್ಕೊಂಡಿರಲಿ, ಮಕ್ಕಳ ಮೇಲೆ ಚೆಲ್ಲಾಟನ ಇವ್ರದ್ದು. ಮಕ್ಕಳು 16 ಜನ ಮಕ್ಕಳ ಭವಿಷ್ಯ ಏನಾಗಬೇಕು? ಮೊದಲನೇ ವರ್ಷ ಮತ್ತು 2ನೇ ವರ್ಷದಲ್ಲಿರುವಂಥ ಮಕ್ಕಳು ಪರೀಕ್ಷೆಗೆ ಬರೆಯೋದಕ್ಕೆ ಅಲ್ಲಿ ಹೋದಾಗ ನಿಮ್ಗೆ ಅಟೆಂಡೆನ್ಸ್ ಇಲ್ಲ, ನಿಮ್ಗೆ ಆಲ್ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥ ಹುನ್ನಾರವನ್ನು ಇಟ್ಕೊಂಡು ಅವರು ಆ ಕೋರ್ಸನ್ನು ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಇದು ಯಾವ ನ್ಯಾಯ? ಈ ಮಕ್ಕಳ ಗತಿ ಏನಾಗಬೇಕು? ಯಾರು ಇವ್ರಿಗೆ ಈ ಡೈರೆಕ್ಷನನ್ನು ಕೊಟ್ಟರು? ಈ ಸರ್ಕಾರಕ್ಕೆ ಒಂದು ವಿಚಿತ್ರವಾದ ಸನ್ನಿವೇಶ ಅಲ್ವೇ ಇದು? ಈ ಒಂದು ಕೋರ್ಸನ್ನು ಪ್ರಾರಂಭ ಮಾಡಿದ್ದು BJP ಸರ್ಕಾರ 2018ರಲ್ಲಿ. ಆದರೆ ಈಗ ಇವ್ರು ಮಾಡ್ತಾ ಇರುವಂತಹ ಕೆಲಸದಿಂದ ಇದು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಡೈರೆಕ್ಟಾಗಿ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಮಾಡಿರುವಂತಹ ಕೋರ್ಸನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ದ್ವೇಷ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಹುನ್ನಾರ ಸಿಗ್ತಾ ಇದೆ. ದ್ವೇಷ ರಾಜಕೀಯ ಮಾಡೋದೊಂದು ಕಡೆ ಇರಲಿ, ಸರ್ಕಾರಕ್ಕೆ ತಂದಿಟ್ರಲ್ಲ ಈ 3 ಜನ ಸೇರ್ಕೊಂಡು ತಲೆನೋವು, ಇದನ್ನು ಯಾರು ತಾನೇ ಒಪ್ಪಕ್ಕಾಗುತ್ತೆ? ಹೋಗ್ಲಿ, ಆ ಮಕ್ಕಳ ಕೋರ್ಸ್ ಈಗಿರುವಂಥ 15 ಜನ ಮಕ್ಕಳನ್ನ ಅವ್ರಿಗೆ ಏನು ಕೋರ್ಸ್ ಇದೆ ಅದು ಮುಕ್ತಾಯ ಆದ ನಂತರ ಅವ್ರು ಕ್ಲೋಸ್ ಮಾಡಿದರೆ ಯಾರಾದರೂ ಕೇಳ್ತಾ ಇದ್ರಾ? 15 ಜನ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಡದೆ, ಅವ್ರಿಗೆ ಪರೀಕ್ಷೆ ಮಾಡದೆ ಈ ಕೋರ್ಸನ್ನು ಕ್ಲೋಸ್ ಮಾಡುವಂಥ ಹುನ್ನಾರ ಇಟ್ಕೊಂಡಿದ್ದಾರಲ್ಲ, ಇದು ಯಾವ ನ್ಯಾಯ? ಯಾಕೆ ಹಿಂಗೆ ಮಾಡಿದ್ದಾರೆ? ಇದನ್ನು ಕೇಳುವಂಥ ದಿಕ್ಕೇ ಇಲ್ಲದಂತಾಗಿದೆಯಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ಮಕ್ಕಳು ನನ್ನ ಪರೀಕ್ಷೆಗೆ ಅಲ್ಲಿ ನಡೆದು ಅಲ್ಲಿ ಪರೀಕ್ಷಾ ಅವ್ರಿಗೆ ಪ್ರವೇಶ ಪತ್ರ ಕೊಡದೆ ಅಲ್ಲಿಂದ ಪೊಲೀಸನ್ನು ಇಟ್ಕೊಂಡು ಅವರನ್ನು ಹೊರಹಾಕಿದ ಮೇಲೆ ಆ 6 ಜನ ಮಕ್ಕಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನಮ್ಗೆ ಈ ಥರ ಅನ್ಯಾಯ ಆಗಿದೆ, ನಮಗಿನ್ನು ಬೇರೆ ದಾರಿನೇ ಇಲ್ಲ, ನಾವು ಏನೇನೋ ಕಷ್ಟಪಟ್ಟು ಇಲ್ಲೆಲ್ಲ ಫೀಸ್ ಕಟ್ಟಿದ್ದೀವಿ, ಅಡ್ಮಿಷನ್ ಆಗಿದ್ದೀವಿ, ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ, ನಮಗೆ ID ಕಾರ್ಡ್ ಕೊಟ್ಟಿದ್ದಾರೆ, ಬಸ್ ಪಾಸ್ ಕೊಟ್ಟಿದ್ದಾರೆ, ನಮಗೆ ಸುಮಾರು ಅಲ್ಲಿರುವಂಥ 6 ಜನ ಲೆಕ್ಚರರ್ಸಲ್ಲಿ 4 ಜನ ಲೆಕ್ಚರರ್ಸು ಇಂಟರ್ನಲ್ ಮಾರ್ಕ್ಸನ್ನು ಒಳ್ಳೆ ಟಾಪ್ ಲೆವೆಲ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಷಡ್ಯಂತ್ರ ಮಾಡಬೇಕು ಅಂತ VC ಜೊತೆ ಸೇರ್ಕೊಂಡಿರುವಂಥ 2 ಲೆಕ್ಚರರ್ಸ್ ಮಾತ್ರ ಅಟೆಂಡೆನ್ಸ್ ಕೊಡದೆ, ಸರಿಯಾಗಿ ನಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡದೆ, ನಮ್ಗೆ ಅಟೆಂಡೆನ್ಸ್ ಇಲ್ಲ ಅಂತ ಸುಮ್ಮನೆ ಒಂದು ಸುಳ್ಳು ನೆಪ ಹೇಳಿ ನಮ್ಗೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಪೊಲೀಸ್ ಸ್ಟೇಷನಲ್ಲಿ ಇವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ. ಈ ಸರ್ಕಾರ ಇದ್ರ ಬಗ್ಗೆ ಶೀಘ್ರವಾಗಿ ಗಮನ ತೆಗೆದುಕೊಂಡು ಈ ಒಂದು ಬಡ ಮಕ್ಕಳಿಗೆ ಅಲ್ಲಿ ಹೋಗುವಂಥ ಸರ್ಕಾರಿ ಶಾಲೆಗೆ, ಅಲ್ಲಿ ಸರ್ಕಾರಿ ಒಂದು ವಿಸಿಗೆ ಹೋಗ್ತಾ ಇರುವಂತಹ ಮಕ್ಕಳು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಅಂದರೆ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಎಷ್ಟು ಅವಶ್ಯಕತೆ ಇದೆ ನಮ್ಮ ದೇಶಕ್ಕೆ, ಇವರು ಎಷ್ಟು ಅವಶ್ಯಕತೆ ಇದೆ ನಮ್ಮ ಸಮಾಜಕ್ಕೆ ಈ ಒಂದು ಕೋರ್ಸು. ಈ ಕೋರ್ಸನ್ನು ಮುಚ್ಚೋದಕ್ಕೆ ಹುನ್ನಾರ ಮಾಡ್ತಿದ್ದಾರಲ್ಲ, ಇದನ್ನು ಕೇಳೋರೇ ಇಲ್ವಾ? ಯಾವ ಅಧಿಕಾರಿಗಳಿಗೂ ಬೇಕಾಗಿಲ್ವಾ ಪತ್ರಿಕೋದ್ಯಮಿ? ಯಾವ ಸರ್ಕಾರಕ್ಕೂ ಪತ್ರಿಕೋದ್ಯಮಿ ಬೇಕಾಗಿಲ್ವಾ? ಇವತ್ತು ಪತ್ರಿಕೋದ್ಯಮಿಯಿಂದ ಯಾವುದೇ ಒಂದು ವಿಚಾರ ಆಗಲಿ ವರ್ಲ್ಡ್ ವೈಡ್ ಕ್ಷಣಗಳಲ್ಲಿ ಗೊತ್ತಾಗುವಂಥ ವಿಚಾರ ಪತ್ರಿಕೋದ್ಯಮಿಯಿಂದ ಮಾತ್ರ ಸಾಧ್ಯ. ಅಂತಹ ಪತ್ರಿಕೋದ್ಯಮ ಈ ಒಂದು ವಿಭಾಗವನ್ನೇ ಅದು ಲೀಗಲ್ ಆಗಿ ಓದ್ಕೊಂಡು ಬಂದರೆ ಪತ್ರಿಕೋದ್ಯಮ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಸಾಮಾನ್ಯ ಜನಗಳು ಯೋಚನೆ ಮಾಡ್ತಿರ್ಬೇಕಾದ್ರೆ, ಇಲ್ಲಿ ಅದೇ ಕಾಲೇಜಿನಲ್ಲಿ ಆಗಿರುವಂಥ ಅವಾಂತರಗಳನ್ನು ಹೊರಗಡೆ ತೆಗೆದ್ರು ಅವರು ಏನೇನೋ ದುಡ್ಡಿನ ವ್ಯವಹಾರ ಆಗಿರ್ಬೋದು, ಸರ್ಕಾರದಿಂದ ಬಂದಿರುವಂಥ ಅನುದಾನಗಳಾಗಿರ್ಬೋದು, ಅದರ ಬಗ್ಗೆ ಇವರು ಧ್ವನಿ ಎತ್ತಿದ್ರು ಅಂತ ಹೇಳ್ಬಿಟ್ಟು ಬೇರೆ ಲೆಕ್ಚರರು ಅವರು ಜಗಳಗಳನ್ನು ಮಾಡಿಕೊಂಡು ಈ ಅಸ್ತ್ರವನ್ನು ಅವ್ರ ಮೇಲೆ ಪ್ರಯೋಗಿಸುವುದಕ್ಕೆ ಸಾಧ್ಯ ಇಲ್ಲದೆ ಮಕ್ಕಳ ಮೇಲೆ ಹಾಕೋದು ಯಾವ ನ್ಯಾಯ? ಇದು ವೈಸ್ ಚಾನ್ಸಲರ್ದು ಮತ್ತು ಈ ನಿರ್ದೇಶಕರದು ಮತ್ತು ಕೋಆರ್ಡಿನೇಟರ್ದು, ಇವರು 3 ಜನನ್ನ ಸರಿಯಾಗಿ ತನಿಖೆ ಸರ್ಕಾರ ನಡೆಸಲೇಬೇಕು, ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ NK ಭಾರತ್ ನ್ಯೂಸಿಂದ ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಇದಕ್ಕೆ ಗಮನ ತೆಗೆದುಕೊಂಡು ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸಲಿ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲೆಯ ನ್ಯೂಸ್ ಚಾನಲ್ ಆಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ.